ಸೊ ಗೈಸ್ ನೋಡಿ, ಮೊದಲನೇ ಆರ್ಡರ್ ಕೂಡ ಬರ್ತಾಯಿದೆ. ಮೊದಲನೇ ಆರ್ಡರ್ ಒಂದು ದೊಡ್ಡ ಆರ್ಡರ್ ಬರ್ತಾಯಿದೆ ನೋಡಿ, 85 ರೂಪಾಯಿ ಆರ್ಡರ್ ಬರ್ತಾಯಿದೆ. ಸೊ ಪಿಕಪ್ಪು 2.21 ಕಿಲೋಮೀಟ್ರು, ಡ್ರಾಪು 7.52 ಕಿಲೋಮೀಟ್ರ್ ಇದೆ. ಅಕ್ಸೆಪ್ಟ್ ಮಾಡೋಣ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಝೊಮ್ಯಾಟೊ ಡ್ಯೂಟಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಂದಿನಿ. ಅಂದರೆ ತುಂಬ ತಿಂಗಳೇ ಆಗೋಗ್ಬಿಟ್ಟಿದೆ ಡ್ಯೂಟಿ ಮಾಡಿ. ಅದರಿಂದಾಗಿ ಏನಾದ್ರು ಝೊಮ್ಯಾಟೊದಲ್ಲಿ ಚೇಂಜಸ್ ಆಗಿದೆ ಏನೋ, ಅದು ಕೂಡ ನನಗೆ 100% ನೀಟಾಗಿ ಗೊತ್ತಿಲ್ಲ. ಅದರಿಂದಾಗಿ ಇವತ್ತು ಝೊಮ್ಯಾಟೊ ಎಕ್ಸ್ಪೀರಿಯನ್ಸ್ ಮಾಡೋಣ. ಒನ್ ಡೇ ಅರ್ನಿಂಗ್ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಒಂದು ಒಳ್ಳೆ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಆ ಇನ್ಸೆಂಟಿವ್ ಏನು ಕೊಟ್ಟಿದ್ದಾನೆ ಅಂತಂದರೆ, ತುಂಬ ದಿನ ರಜಾ ಬೇರೆ ಹಾಕಿನಲ್ಲ, ಅದರಿಂದಾಗಿ ಅದು ಒಂದು ಒಳ್ಳೆ ಇನ್ಸೆಂಟಿವ್ ಕೊಡ್ತಾನೆ. ಇನ್ನೊಂದು ಮೇಯ್ನ್ ಏನಪ್ಪ ಅಂತಂದರೆ, ಇವತ್ತು ಸಂಡೇ ಜೊತೆಯಲ್ಲಿ ರಿಪಬ್ಲಿಕ್ ಡೇ ಇದೆ. ರಿಪಬ್ಲಿಕ್ ಡೇ ಇರೋದ್ರಿಂದ ಒಂದು ಒಳ್ಳೆ ಇನ್ಸೆಂಟಿವ್ ಕೊಟ್ಟಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಫಸ್ಟು ಬನ್ನಿ, ಇವಾಗ ಇನ್ಸೆಂಟಿವ್ ಎಲ್ಲ ಎಷ್ಟಿದೆ ಏನು ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಟೈಮ್ ಇವಾಗ 9:21 ಆಗಿದೆ. ಟೈಮ್ ಇತ್ತಲ್ಲ, ಅದರಿಂದಾಗಿ ತುಂಬ ಚಳಿ ಬೇರೆ ಆಗ್ತಾಯಿತ್ತು. ಅದರಿಂದಾಗಿ ಪಾರ್ಕಲ್ಲಿ ಒಂದು ಸ್ವಲ್ಪ ಬಿಸಿಲಿತ್ತು, ಅದಕ್ಕೋಸ್ಕರ ಬಿಸಿಲು ಕಾಯಿಸೋಣ ಅಂತ ಕೂತಿದ್ದೀನಿ. ಡ್ಯೂಟಿ ನಾನು 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. 10 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ನಾನು ಡ್ಯೂಟಿ ಮಾಡೋಣ ಅಂತ ಅಂದ್ಕೊಂಡು ಬಂದಿರೋದು. ಟೋಟಲಾಗಿ ಒಂದು 12 ಅವರ್ ಡ್ಯೂಟಿ ಆಗುತ್ತೆ. 12 ಅವರ್ ಡ್ಯೂಟಿಗೆ ಎಷ್ಟೆಲ್ಲ ಅರ್ನಿಂಗ್ಸ್ ಆಗುತ್ತೆ ಏನು ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಫಸ್ಟ್ ಇವಾಗ ಇನ್ಸೆಂಟಿವ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟಪಡ್ತೀರೋ ನೀವು. ಬನ್ನಿ ತೋರಿಸ್ತೀನಿ. ಈ ಥರ ಇನ್ಸೆಂಟಿವ್ಗಳು ಕೊಟ್ಟರೆ ಆರಾಮಾಗಿ ನಾವು ಅಚೀವ್ಮೆಂಟ್ ಮಾಡ್ಬೋದು. ಬನ್ನಿ ತೋರಿಸ್ತೀನಿ ಈಗ. ಗೈಸ್ ನೋಡಿ ಇನ್ಸೆಂಟಿವ್ ಯಾವ ಥರ ಇದೆ ಅಂತ. ರಿಪಬ್ಲಿಕ್ ಡೇ ಸ್ಪೆಷಲ್ ಆಫರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ. ಸ್ಕ್ರೀನ್ಶಾಟ್ ಹಾಕ್ಕೊಡ್ತೀನಿ ಬಿಡಿ, ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ. ಸೊ ಸ್ಕ್ರೀನ್ಶಾಟ್ ತೊಗೊಂಡಿನಿ, ಸ್ಕ್ರೀನ್ಶಾಟ್ ಹಾಕ್ತೀನಿ. ವ್ಯೂ ಡೀಟೇಲ್ಸ್ ನೋಡಿ. ಅರ್ನ್ ಅಪ್ ಟು 800 ರೂಪೀಸ್ ಇದೆ ಇನ್ಸೆಂಟಿವು. 4 ಗಿಗ್ಗು 9 ಆರ್ಡರ್ಗೆ 375 ಇದೆ. ಆಮೇಲೆ 6 ಗಿಗ್ಗು 14 ಆರ್ಡರ್ಗೆ 510 ರೂಪಾಯಿ ಇದೆ. 17 ಆರ್ಡ್ರ್ ಏನಾದ್ರು ಕಂಪ್ಲೀಟ್ ಮಾಡಿ, 8 ಗಿಗ್ ಅಂತೂ 100% ಕಂಪ್ಲೀಟ್ ಆಗೇ ಆಗುತ್ತೆ. 8 ಗಿಗ್ ಕಂಪ್ಲೀಟ್ ಮಾಡಿ 17 ಆರ್ಡ್ರ್ ಇವತ್ತು ನನಗೆ ಬಂತು ಅಂತಂದರೆ 800 ರೂಪೀಸ್ ಇನ್ಸೆಂಟಿವ್ ಬರುತ್ತೆ. ಒಂದು ಒಳ್ಳೆ ಇನ್ಸೆಂಟಿವೇ ಇದು. ಅದಾದಮೇಲೆ ಲಾಗಿನ್ ಅವರ್ ಎಷ್ಟು ಅವರ್ ಇರಬೇಕು ಗೊತ್ತಾ? ಸಾಯಂಕಾಲ ಅಂದರೆ ಆಲ್ರೆಡಿ ಬುಕ್ ಮಾಡಿಬಿಟ್ಟು ನಾನು ಗಿಗ್ಗೆಲ್ಲ ಬುಕ್ ಮಾಡ್ಕೊಂಡಿರೋದ್ರಿಂದ ಆಲ್ಮೋಸ್ಟು ನೈಟು 9:30ವರೆಗೂ ಇದ್ದರೆ ಸಾಕು. ನಾನು 9:30ವರೆಗೂ ಇದ್ದು ಒಂದು ಆರ್ಡ್ರ್ ಡಿನೇ ಮಾಡಬಾರ್ದು, ಒಂದು ಆರ್ಡ್ರ್ ಕ್ಯಾನ್ಸಲ್ ಮಾಡಬಾರ್ದು, ಒಂದು ಆರ್ಡ್ರ್ ಇನ್ಕಂಪ್ಲೀಟ್ ಮಾಡಬಾರ್ದು. ಮತ್ತು ಒಂದು ಸೆಲ್ಫಿ ಏನಾದ್ರು ಮಿಸ್ ಮಾಡಲಿಲ್ಲ ಅಂತಂದರೆ ಆರಾಮಾಗಿ ನನಗೆ 800 ರೂಪೀಸ್ ಇನ್ಸೆಂಟಿವ್ ಬರುತ್ತೆ. ಸೊ ಇದು ಒಂದು ಒಳ್ಳೆ ಇನ್ಸೆಂಟಿವೇ. ಬನ್ನಿ, ಇನ್ನೂ ಟೈಮು 9:22 ಆಗಿದೆ. ಇನ್ನೂ ಆನ್ಲೈನ್ಗೆ ಹೋಗೋದು ನಾನು 9:45ಕ್ಕೆ ಆನ್ಲೈನ್ಗೆ ಹೋಗೋಣ ಅಂತ ಇದ್ದೀನಿ. ಅಂದರೆ 15 ನಿಮಿಷ ಮುಂಚೆ ಆನ್ಲೈನ್ಗೆ ಹೋಗೋದಲ್ಲ, ಅದರಿಂದಾಗಿ 9:45ಕ್ಕೆ ನಾನು ಇವತ್ತು ಆನ್ಲೈನ್ಗೆ ಹೋಗ್ತೀನಿ. ನೈಟ್ ಒಂದು 9:30 10 ಗಂಟೆವರೆಗೂ ಮಾಡೋಣ. ಸೊ 9:30 ಒಳಗಡೆ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಸುತ್ತೆ. 9:00 ಕಂಪ್ಲೀಟ್ ಆದರೆ 9:00ಗೆ ಕ್ಲೋಸ್ ಮಾಡೋಣ. 9:00 ಏನಾದ್ರು ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಒಂದು 10 ಗಂಟೆವರೆಗೂ ಡ್ಯೂಟಿ ಮಾಡಿಬಿಟ್ಟು ಎಷ್ಟೆಲ್ಲ ಆಗುತ್ತೆ ಅನ್ನೋದು ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೈಸ್ ನೋಡಿ, ಇವಾಗ ಟೈಮ್ ಆಯಿತು, ಅಂದರೆ 9:45 ಆಯಿತು. ಅದರಿಂದಾಗಿ ನೋಡಿ ಬ್ಯಾಗೆಲ್ಲ ಕಡ್ಕೊಂಬಂದಿದ್ದೀನಿ. ಇವಾಗ ಒಂದು ಎಡ್ವರ್ಟ್ ಮಾಡಿದ್ದೀನಿ. ಆ ಎಡ್ವರ್ಟ್ ಏನಪ್ಪ ಅಂತ ಅಂದರೆ, ಮೋಟೋ ವ್ಲಾಗಿಂಗ್ ಮಾಡೋಕ್ಕಾಗೋದಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಇವತ್ತು. ಯಾವ ಥರ ವೀಡಿಯೋ ಮಾಡಬೇಕು ಏನೋ ಒಂದು ಕೂಡ ಐಡಿಯಾನೇ ಬರ್ತಾಯಿಲ್ಲ. ಸೊ ಮಾಡೋಣ, ಹೆಂಗೋ ಮಾಡೋಣ. ಅವಾಗ ಒಂದು ಮೊಬೈಲ್ ಇದ್ದಾಗಲೇ ವೀಡಿಯೋ ಮಾಡಿದಂತೆ, ಇವಾಗ ಕ್ಯಾಮ್ರಾ ಮೊಬೈಲ್ ಎರಡೂ ಇದೆ. ಆದರೂ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಅದೇ ಅಡ್ಜಸ್ಟ್ ಆಗಿಬಿಟ್ಟಿದೆಯಲ್ಲ ಮೋಟೋ ವ್ಲಾಗಿಗೆ. ಡ್ಯೂಟಿಗೆ ಬಂದಾಗೆಲ್ಲ ಆಲ್ಮೋಸ್ಟ್ ಮೋಟೋ ವ್ಲಾಗೇ ಮಾಡಿರೋದು. ಅದರಿಂದಾಗಿ ಮೋಟೋ ವ್ಲಾಗಿಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಮೋಟೋ ವ್ಲಾಗ್ ಏನಕ್ಕಪ್ಪ ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ, ಇಲ್ಲೊಂದು ಮೌಂಟ್ ಇರುತ್ತೆ ಇದಕ್ಕೆ, ಇಲ್ಲಿ ಕ್ಯಾಮ್ರಾಗೆ ಮತ್ತು ಇಲ್ಲಿ ಕನೆಕ್ಟ್ ಮಾಡೋದು ಒಂದು ಮೌಂಟ್ ಇದೆ. ಆ ಮೌಂಟು ಇಲ್ಲ, ಈಗ ತಗೊಂಬಂದಿಲ್ಲ, ಮರ್ತು ಬಂದುಬಿಟ್ಟಿದ್ದೀನಿ. ಅಂದರೆ ಸೆಲ್ಫಿ ಸ್ಟಿಕ್ಕಿಗೆ ಹಾಕ್ಬಿಟ್ಟು ಸೆಲ್ಫಿ ಸ್ಟಿಕ್ಕಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಸೆಲ್ಫಿ ಸ್ಟಿಕ್ಕಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಅದರಲ್ಲೇ ಇತ್ತು. ನಾನು ಬರೋ ಅರ್ಜೆಂಟಲ್ಲಿ ನೆನಪೇ ಮಾಡ್ಕೊಳ್ಳಲಿಲ್ಲ. ಸುಮ್ಮನೆ ಕ್ಯಾಮ್ರಾ ಒಂದು ಜೇಬಲ್ಲಿ ಇಟ್ಕೊಂಡು ಬಂದುಬಿಟ್ಟೆ, ಬಿಡು ಅದರಲ್ಲೇ ಹೆಲ್ಮೆಟೆಲ್ಲ ಇರುತ್ತಲ್ಲ ಅಂತ. ಆಲ್ಮೋಸ್ಟ್ ಯಾವಾಗಲೂ ಹೆಲ್ಮೆಟಲ್ಲೇ ಬಿಡ್ತಾಯಿದೆ. ಬಟ್ ಮೊನ್ನೆಲ್ಲ ಸ್ವಲ್ಪ ವ್ಲಾಗಿಂಗ್ ವೀಡಿಯೋಗಳೆಲ್ಲ ಮಾಡೋಣಲ್ಲ, ಇನ್ನೊಂದು ಚಾನಲ್ ವ್ಲಾಗಿಂಗ್ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ. ಅದರಿಂದಾಗಿ ಏನು ಮಾಡಿದೆ ಅಂತ ಅಂದರೆ, ಸೆಲ್ಫಿ ಸ್ಟಿಕ್ಕಲ್ಲಿ ಮಾಡ್ತಾಯಿದ್ದೆ, ಮರ್ತು ಬಂದಿದ್ದೀನಿ. ನೋಡಿ ಈ ಥರ ಆಗಿದೆ ಇವಾಗ ಪರಿಸ್ಥಿತಿ. ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೀಗೆ ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಇವಾಗ ಡ್ಯೂಟಿಗೆ ಹೋಗ್ಬಿಡೋಣ. ಫಸ್ಟು ಟೈಮು 9:45 ಆಗಿದೆ. ಗಿಗೂ ಕೂಡ ಬುಕ್ ಮಾಡ್ಕೊಂಡಿದ್ದೀನಿ. ಗೋ ಆನ್ಲೈನ್. ನೋಡಿ ಆನ್ಲೈನ್ಗೆ ಹೋಯ್ತು. ಬಟ್ ಬ್ಯಾಗ್ ನೀಟಾಗಿದೆಯಾ ಅಂತ ತೋರಿಸಿ ಅಂತ ಹೇಳ್ಬಿಟ್ಟು ಫೋಟೋ ತೋರಿಸ್ತಾಯಿದೆ. ಅಂದರೆ ಹೊಸ ಅಪ್ಡೇಟ್ಗಳು ನೋಡಿ ಇವೆಲ್ಲ, ಇದೆಲ್ಲ ಗೊತ್ತಿರಲಿಲ್ಲ ನನಗೆ. ಸೊ ಇವಾಗ ಡ್ಯೂಟಿಗೆ ಬಂದಿರೋದ್ರಿಂದ ಬರ್ತಾಯಿದೆ ಈ ಥರ ಎಲ್ಲ. ಅಂದರೆ ಬ್ಯಾಗ್ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ಅಲ್ವಾ ಡ್ಯೂಟಿ ಮಾಡೋದು. ನೋಡಿ ಸ್ಟಾರ್ಟಿಂಗೇ ಫೋಟೋ ಕೇಳ್ತಾಯಿದೆ, ಟೇಕ್ ಫೋಟೋ. ಬಾಕ್ಸ್ ಎಲ್ಲ ಇದೆ, ನಂದು ತಿಂಡಿ ಬಾಕ್ಸು, ವಾಟರ್ ಬಾಟ್ಲ್ ಎಲ್ಲ ಇದೆ, ತೆಗೆದುಬಿಡೋಣ. ಏನು ತೊಗೊಳ್ತಾನೆ ಇಲ್ಲ. ನೋಡಿ ಫೋಟೋ ತೆಗೆದೆ, ಇವಾಗ ಸಬ್ಮಿಟ್ ಕೊಡ್ತೀನಿ. ಅಪ್ಲೋಡಿಂಗ್ ನೋಡಿ, ಫೋಟೋ ಕೂಡ ಸಬ್ಮಿಟ್ ಮಾಡಿದ್ದೀನಿ.
ಇವಾಗ ಆರ್ಡರ್ಗೋಸ್ಕರ ವೆಯ್ಟಿಂಗ್, ಮೊದಲನೇ ಆರ್ಡರ್ಗೋಸ್ಕರ ಬಾಕ್ಸ್ ಇಟ್ಕೊಂಡು ಮರ್ತುಬಿಟ್ಟು. ಈಗೆಲ್ಲ ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ, ಅದು ಯಾವ ಥರ ಬರ್ತಾಯಿದೆ ಅಂತ ನನಗಂತೂ ಗೊತ್ತಿಲ್ಲ. ಅಲ್ಲಿ ಮನೆಗೆ ಹೋಗಿ ಚೆಕ್ ಮಾಡಿದಾಗಲೇ ಗೊತ್ತಾಗುತ್ತೆ. ಸೊ ಮೊದಲನೇ ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ ಮೊದಲನೇ ಆರ್ಡರ್ ಬರಲಿ. ಆಲ್ಮೋಸ್ಟ್ ಇಲ್ಲೇ ಬರುತ್ತೆ, ಯಾವುದೋ ಒಂದು ಪಾರ್ಕ್ ಹತ್ರ ಇದ್ದೀನಿ, ಇಲ್ಲೇ ಆರ್ಡರ್ ಬರುತ್ತೆ. ಆರ್ಡರ್ ಬರಲಿ. ಸೊ ಗೈಸ್ ನೋಡಿ ಮೊದಲನೇ ಆರ್ಡರ್ ಕೂಡ ಬರ್ತಾಯಿದೆ. ಮೊದಲನೇ ಆರ್ಡರೇ ಒಂದು ದೊಡ್ಡ ಆರ್ಡರ್ ಬರ್ತಾಯಿದೆ ನೋಡಿ, 85 ರೂಪಾಯಿ ಆರ್ಡರ್ ಬರ್ತಾಯಿದೆ. ಸೊ ಪಿಕಪ್ಪು 2.21 ಕಿಲೋಮೀಟ್ರು, ಡ್ರಾಪು 7.52 ಕಿಲೋಮೀಟ್ರ್ ಇದೆ. ಅಕ್ಸೆಪ್ಟ್ ಮಾಡೋಣ. ಅಕ್ಸೆಪ್ಟ್. ನೋಡಿ ಮೊದಲನೇ ಆರ್ಡರ್ ಬಂದಿದೆ. ಎಷ್ಟು ಕಿಲೋಮೀಟ್ರ್ ತೋರಿಸ್ತದೆ ಮ್ಯಾಪಲ್ಲಿ ಓಪನ್ ಮಾಡಿ ನೋಡೋಣ. ಅಲ್ಲಿ 2.2 ಕಿಲೋಮೀಟ್ರ್ ತೋರಿಸ್ತಾ, ಇಲ್ಲಿ 2.4 ಕಿಲೋಮೀಟ್ರ್ ತೋರಿಸ್ತಾ ಇದ್ದೀನಿ. ಅಂದರೆ ಒಂದು 200 ಮೀಟ್ರ್ ಜಾಸ್ತಿ ಆಗಿದೆ. ಬನ್ನಿ ಹೋಗಿ ಪಿಕಪ್ ಮಾಡೋಣ ಮೊದಲನೇ ಆರ್ಡರ್ನ. ಗೈಸ್ ನೋಡಿ ಇದೇ ರೆಸ್ಟೋರೆಂಟ್ ಹತ್ರ ಬಂದು ಇವಾಗ ನಾನು ರೀಚ್ ಆಗಿದ್ದೀನಿ. ಇವಾಗ ರೀಚ್ಡ್ ಲೊಕೇಶನ್ ಕೊಡಬೇಕು. ರೀಚ್ಡ್ ಲೊಕೇಶನ್ ಕೊಟ್ಬಿಟ್ಟು ಆರ್ಡರ್ ರೆಡಿ ಇದೆಯಾ ಅಂತ ನೋಡೋಣ. ರೀಚ್ಡ್ ಪಿಕಪ್ ರೀಚ್ ಕೊಟ್ಟಿದ್ದೀನಿ, ಬಟ್ ಆರ್ಡರ್ ಇನ್ನೂ ರೆಡಿ ಇಲ್ಲ. ಆರ್ಡರ್ ರೆಡಿ ಆಗೋಕ್ಕೆ ಇನ್ನೂ 1-2 ನಿಮಿಷ ಬೇಕು. ಅದರಿಂದಾಗಿ 1-2 ನಿಮಿಷ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹೋಗಿ ಕೇಳೋಣ. ಸೊ ಗೈಸ್ ಮೊದಲನೇ ಆರ್ಡರ್ ನಾನು ನೋಡಿ ಇಲ್ಲಿ ಪಿಕಪ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಅಂದರೆ ಡ್ರಾಪ್ ಲೊಕೇಶನ್ ನನಗೆ 6.9 ಕಿಲೋಮೀಟರ್ ತೋರಿಸ್ತಾ ಇದೆ. ಮೊದಲನೇ ಆರ್ಡರ್ ಡೆಲಿವರ್ ಆಯಿತು. ಆರ್ಡರ್ ಡೆಲಿವರ್ ಕೊಡ್ತೀನಿ, 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ಸೊ ಅಮೌಂಟ್ ಎಷ್ಟು ಕೊಟ್ಟಂತ ನೋಡೋಣ. 81 ರೂಪೀಸ್ ಕೊಟ್ಟಿದ್ದಾರೆ ನೋಡಿ. ಗೆಟ್ ನೆಕ್ಸ್ಟ್ ಆರ್ಡರ್. ಬಂದೀಗ ನೆಕ್ಸ್ಟ್ ಆರ್ಡರ್ಗೋಸ್ಕರ ವೆಯ್ಟ್ ಮಾಡೋಣ. ನೋಡಿ ಈ ಆರ್ಡರ್ ಏರಿಯಾದಲ್ಲಿ ಇದ್ದೀನಿ ಅಂತ ತೋರಿಸ್ತಾ ಇದೆ. ಬನ್ನಿ ಹೋಗಿ ಆಚೆ ಹೋಗಿ ವೆಯ್ಟ್ ಮಾಡೋಣ. ಒಂದು ಅಪಾರ್ಟ್ಮೆಂಟಲ್ಲಿ ಬಂದಿದ್ದು ಆರ್ಡರ್ ಇದು. ಡ್ರಾಪ್ ಮಾಡಿ ಸದ್ಯಕ್ಕೆ ಇವಾಗ 3rd ಫ್ಲೋರ್ವರೆಗೂ ಲಿಫ್ಟಲ್ಲಿ ಬಂದೆ. ಆಮೇಲೆ 1 ಫ್ಲೋರ್ ಮಾತ್ರ ಇದು ಸ್ಟೇರ್ ಕೇಸಲ್ಲಿ ಹೋಗ್ಬೇಕಾಯ್ತು. ಹೋಗಿ ಕೊಟ್ಬಿಟ್ಟು ಬಂದೀನಿ. ಈಗ ಲಿಫ್ಟಲ್ಲಿ ಸೀದಾ ಗ್ರೌಂಡ್ ಫ್ಲೋರ್ಗೆ ಹೋಗಬೇಕು. ಗ್ರೌಂಡ್ ಫ್ಲೋರ್ಗೆ ಹೋಗಿ ಗಾಡಿ ಹತ್ರಕ್ಕೆ ಹೋಗೋಣ. ನೋಡಿ ಇವಾಗ ಮೊದಲನೇ ಆರ್ಡರ್ನ ನಾನು ಇವಾಗ ಇಲ್ಲಿ ಡ್ರಾಪ್ ಮಾಡಿದ್ದೀನಿ. ಎಲ್ಲಪ್ಪ ಡ್ರಾಪ್ ಮಾಡೋದು ಅಂತಂದರೆ ನೋಡಿ ಮೊದಲನೇ ಆರ್ಡರ್ನ ತೊಗೊಬಂದು ಇವಾಗ ನಾನು ಸಾಕಾರ ನಗರದಲ್ಲಿ ಡ್ರಾಪ್ ಮಾಡಿದ್ದೀನಿ. ಒಂದೇನಪ್ಪ ಅಂತಂದರೆ ಸಾಕಾರ ನಗರದಲ್ಲಿ ಬೆಳಗ್ಗೆ ಹೊತ್ತು ಆರ್ಡರ್ಗಳು ಸ್ವಲ್ಪ ಕಮ್ಮಿನೇ. ಟಿಫನ್ ಆರ್ಡರ್ಗಳು ಸಾಕಾರ ನಗರದಲ್ಲಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸೊ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರೋದು ಸ್ವಲ್ಪ ಡೌಟೇ. ವೆಯ್ಟ್ ಮಾಡೋಣ, ನೋಡೋಣ. ವೆಯ್ಟ್ ಮಾಡಿ ನೋಡಿದ್ರೆ ಆರ್ಡರ್ ಏನಾದ್ರು ಬರುತ್ತೆ ನೋಡಬೇಕು. ಬಟ್ ಏನಪ್ಪ ಅಂತಂದರೆ ಸಾಕಾರ ನಗರದಲ್ಲಿ ಒಂದು 12 ಗಂಟೆ ಮೇಲೆ ಒಂದು ಒಳ್ಳೆ ಆರ್ಡರ್ಗಳನ್ನ ಬರ್ತವೆ. ಏನಕ್ಕೆ ಅಂತಂದರೆ ಒಂದೊಂದು ಲಾಂಗ್ ಆರ್ಡರ್ ಬರ್ತಾವೆ. ಸಾಕಾರ ನಗರದಲ್ಲಿ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಲಾಂಗ್ ಆರ್ಡರ್ಗಳೇ ಬರ್ತವೆ. ಅದರಿಂದಾಗಿ ಒಂದು 12 ಗಂಟೆ ಮೇಲೆ ಒಂದು ಒಳ್ಳೊಳ್ಳೆ ಆರ್ಡರ್ ಬರ್ತವೆ. ಬಟ್ ಟಿಫನ್ ಆರ್ಡರ್ ಅಂತೂ ಆಲ್ಮೋಸ್ಟ್ ಸಾಕಾರ ನಗರದಲ್ಲಿ ಕಮ್ಮಿನೇ. ಸೊ ವೆಯ್ಟ್ ಮಾಡಿ ನೋಡೋಣ. ನೋಡಿ ಇಲ್ಲೇ ಇದ್ದೆ. ಈಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ. ಪಿಕಪ್ ಇಲ್ಲೇ ಹತ್ರ ಇದೆ. ಡ್ರಾಪ್ ಬಂದ್ಬಿಟ್ಟು 1.91 ಕಿಲೋಮೀಟ್ರ್ ಇದೆ. ಈಗ ಅದನ್ನು ಕೂಡ ಇವಾಗ ಅಕ್ಸೆಪ್ಟ್ ಮಾಡಿಬಿಡ್ತೀನಿ. ಅಕ್ಸೆಪ್ಟ್ ಆರ್ಡರ್ ನೋಡಿ ಅಕ್ಸೆಪ್ಟ್ ಮಾಡಿದೆ. ಮ್ಯಾಪ್ ಹಾಕ್ತೀನಿ ನೋಡಿ. ರೆಸ್ಟೋರೆಂಟ್ ಲೊಕೇಶನ್ ಎಷ್ಟು ದೂರ ಇದೆ ಅಂತ ನೋಡ್ಕೊಳ್ಳೋಣ. ಇಲ್ಲೇ ಹತ್ರದಲ್ಲೇ ಇದೆ ನೋಡಿ. ಒಂದು 400 ಮೀಟ್ರಲ್ಲಿದೆ ರೆಸ್ಟೋರೆಂಟು ಲೊಕೇಶನ್ನು. ಬನ್ನಿ ಹೋಗ್ಬಿಟ್ಟು ಅದನ್ನು ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ ಈಗ ಸೆಕೆಂಡ್ ಆರ್ಡರ್ ಕೂಡ ಪಿಕಪ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಸೀದಾ ಈಗ ಡ್ರಾಪ್ ಲೊಕೇಶನ್ ಹತ್ರ ಹೋಗಿ ಇದನ್ನು ಕೂಡ ಡ್ರಾಪ್ ಮಾಡೋಣ. ಗೈಸ್ ನೋಡಿ ಇವಾಗ ಸೆಕೆಂಡ್ ಆರ್ಡರ್ ಕೂಡ ಕಂಪ್ಲೀಟ್ ಆಗಿದೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಸೆಕೆಂಡ್ ಆರ್ಡರ್ ನಿಮಗೆ 26 ರೂಪೀಸ್ ಸಿಕ್ಕಿದೆ. ಗೈಸ್ ನೋಡಿ ಸೆಕೆಂಡ್ನೇ ಆರ್ಡರ್ನ ಡ್ರಾಪ್ ಮಾಡಿದ್ದೀನಿ. ಸೆಕೆಂಡ್ನೇ ಆರ್ಡರ್ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ಆಮೇಲೆ ಸೆಕೆಂಡ್ ಆರ್ಡರ್ ಡ್ರಾಪ್ ಎಲ್ಲಿ ಬಂದಿತ್ತಪ್ಪ ಅಂದರೆ ಕೊಡಗೇಹಳ್ಳಿಗೆ ಬಂದಿತ್ತು. ಕೊಡಗೇಹಳ್ಳಿ ಅಂತ ಫುಲ್ಲು ಟ್ರೆಂಡಿಂಗಲ್ಲಿದೆ. ಯಾವ ವಿಷಯಕ್ಕೆ ಟ್ರೆಂಡಿಂಗಲ್ಲಿದೆ ಅಂತ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸದ್ಯಕ್ಕಂತೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ನ್ಯೂಸ್ ಇರೋದೆ ಕೊಡಗೇಹಳ್ಳಿಲಿ. ಸೊ ಕೊಡಗೇಹಳ್ಳಿಲಿ ಏನಾಯಿತು ಇನ್ಸಿಡೆನ್ಸ್ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾಗಿದೆ ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಇಂಟು ಬಂದ್ಬಿಟ್ಟು ಲಾಯರು. ಗೈಸ್ ನೋಡಿ ಇಲ್ಲೇ ಸಾಕಾರ ನಗರದಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ನಾನು. ಬಟ್ ಇಲ್ಲಿ ಗ್ಯಾರಂಟಿಡ್ ಆರ್ಡರ್ ಅಂತ ಹೇಳ್ಬಿಟ್ಟು ಬಿರಿಯಾನಿ ಜೆಸ್ಟಲ್ಲಿ ಕಳಿಸ್ತಾ ಇದ್ದಾನೆ ನೋಡಿ. ಇಲ್ಲಿ ಗ್ಯಾರಂಟಿಡ್ ಆರ್ಡರ್ ಅಂತ ತೋರಿಸ್ತಾ ಇದೆ. 1 ಕಿಲೋಮೀಟ್ರ್ ದೂರ ಇದೆ ಅಷ್ಟೇ ಇಲ್ಲಿಂದ ನಾನು ಇರತ್ತವಿಂದ. ಬಟ್ ಆ ಲೊಕೇಶನಿಗೆ ಹೋದರೆ ಆರ್ಡರು ಕನ್ಫರ್ಮಾಗಿ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡೋಣ ತಡೀರಿ. ನೋಡಿ ಯಾವುದ್ರಲ್ಲೂ ತೋರಿಸ್ತಾ ಇಲ್ಲ, ಬಟ್ ಅದ್ರಲ್ಲಿ ತೋರಿಸ್ತಾ ಇದೆ. ಬನ್ನಿ ಇವಾಗ ಮ್ಯಾಪ್ ಹಾಕೊಂಡು ಹೋಗೋಣ. 1 ಕಿಲೋಮೀಟರ್ ಆರ್ಡ್ರ್ ಇದ್ದೀರಿ ಇಲ್ಲಿಂದ ಹಾಕಿದರೆ ನಾನು 1 ಕಿಲೋಮೀಟ್ರ್ ಹಂಗೇ ಹೋಗ್ತಾ ಇದೆ. ಬಟ್ ನೋಡೋಣ ಬನ್ನಿ ಅಲ್ಲಿ ಹೋಗ್ತೀನಿ. ನನಗೆ ಬರುತ್ತಾ ಇಲ್ಲ ಅನ್ನೋದು ಹಂಗೂ ಗೊತ್ತಿಲ್ಲ. ಹೋದ್ಮೇಲೆ ಚೆಕ್ ಮಾಡೋಣ. ನೋಡಿ ಇನ್ನೂ ಒಂದು ಆರ್ಡರ್ ಕೂಡ ಬಂತು. ಅಂದರೆ ಗ್ಯಾರಂಟಿಡ್ ಆರ್ಡರ್ ಅಂತ ಹೇಳಿದ್ರಲ್ಲ, ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ನೋಡಿ ಇವಾಗ ಸ್ಟಾರ್ ಬಕ್ಸಿಂದ ಒಂದು ಕಾಫಿ ಆರ್ಡರ್ ಬಂದಿದೆ. ಸೊ ಕಾಫಿ ಬಂದಿದೆ ಅಂತ ಗೊತ್ತಿಲ್ಲ, ಸ್ಟಾರ್ ಬಕ್ಸ್ ಕಾಫಿಯಿಂದ ಆರ್ಡರ್ ಬಂದಿರೋದು. ಅಕ್ಸೆಪ್ಟ್ ನೋಡಿ ಅಕ್ಸೆಪ್ಟ್ ಮಾಡಿದೆ. ಇಲ್ಲೇ ಎಲ್ಲ ಐತೆ ರೆಸ್ಟೋರೆಂಟ್ ನೋಡಿದ್ದೀನಿ. ಅಯ್ಯೋ ಅಲ್ಲಿ ಹಿಂದೆನೇ ಐತೆ ನೋಡಿ, ಇಲ್ಲೇ ಇದೆ. ಈಗ ರೀಚ್ಡ್ ಲೊಕೇಶನ್ನು ಕೂಡ ಕೊಟ್ಬಿಡೋಣ. ರೀಚ್ಡ್ ಪಿಕಪ್ ಆರ್ಡರ್ ರೆಡಿ ಇಲ್ಲ. ಬಟ್ ಆರ್ಡರ್ ರೆಡಿ ಆಗೋಕ್ಕೆ ಇನ್ನೂ 7 ನಿಮಿಷ ತೋರಿಸ್ತಾ ಇದೆ. 7 ನಿಮಿಷ ಆಗಲಿ, ಹೋಗಿ ಆರ್ಡರ್ ಪಿಕಪ್ ಮಾಡ್ಕೊಂಬರೋಣ. ನೋಡಿ ಇಲ್ಲೇ ಇದೆ ಸ್ಟಾರ್ ಬಕ್ಸ್. ಗೈಸ್ ಮೂರನೇ ಡ್ರಾಪ್ ಬಂದ್ಬಿಟ್ಟು 3.6 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ.
ನೋಡಿ ಇವಾಗ ಮೂರನೇ ಆರ್ಡರ್ ಕೂಡ ಡ್ರಾಪ್ ಆಯಿತು. ಆರ್ಡರ್ ಡೆಲಿವರ್ 5 ಸ್ಟಾರ್ ರೇಟಿಂಗ್ ಕೊಟ್ಟು ಸಬ್ಮಿಟ್ ಕೊಡ್ತೀನಿ. ನೋಡಿ 44 ರುಪೀಸ್ ಕೊಟ್ಟಿದ್ದಾರೆ ಈ ಆರ್ಡರ್ಗೆ. ಇವಾಗ ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಟೀ ಶರ್ಟು ಬ್ಯಾಗಿಂದು ಸೆಲ್ಫಿ ಕೇಳ್ತಾನೆ ನೋಡಿ. ಇವಾಗ ಕೆಳಗಡೆ ಟೀ ಶರ್ಟು ಬ್ಯಾಗಿನ ಸೆಲ್ಫಿ ಕೊಡ್ಬೇಕು ನಾನು. ಸ್ನೇಹಿತರೆ ಟೈಮ್ ನೋಡಿ ಇವಾಗ 4 ಗಂಟೆ 4 ನಿಮಿಷ ಆಗಿದೆ. ಸೊ ಜಸ್ಟ್ ಊಟ ಮಾಡಿದೆ. ಅಂದರೆ ಡೆಲಿವರಿ ಜಾಬಿಗೆ ಬಂದಮೇಲೆ ಊಟ ಅಂತೂ ಕರೆಕ್ಟಾಗಿ ಮಾಡೋಕ್ಕಂತೂ 100% ಆಗೋಲ್ಲ. ನೋಡಿ 2 ಗಂಟೆಗೆ ಮಾಡೋ ಊಟ 4 ಗಂಟೆಗೆ ಮಾಡಿದ್ದೀವಿ. ಏನಕ್ಕೆ ಅಂತಂದರೆ 2 ಗಂಟೆಲಿ ಆರ್ಡ್ರ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಆರ್ಡ್ರು ಬಿಟ್ಟು ಊಟ ಮಾಡೋಕ್ಕಾಗಲ್ಲ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾ ಇರೋದು. ಆ ಟೈಮಲ್ಲಿ ಏನಾದ್ರು ಊಟ ಮಾಡ್ಕೊಂಡು ಕೂತ್ಕೊಂಡು 1 ಅವರ್ ಟೈಮ್ ವೇಸ್ಟ್ ಮಾಡಿದ್ವಿ ಅಂತಂದರೆ ತಿರ್ಗಿ ಆರ್ಡರ್ ಮಾಡೋದು ಕಷ್ಟ ಆಗುತ್ತೆ. ಅದರಿಂದಾಗಿ ಒಂದು 4 ಗಂಟೆ ಅಂತೂ ಆಗೇ ಆಗುತ್ತೆ ಊಟ ಮಾಡೋಕ್ಕೆ. ಒಂದು 3-3:30 4 ಗಂಟೆ ಸ್ವಲ್ಪ ಆರ್ಡ್ರ್ ಕಮ್ಮಿ ಆಗ್ತವೆ. ಇವಾಗ ಈಗ 4 ಗಂಟೆಯಿಂದ 6 ಗಂಟೆವರೆಗೂ ಫುಲ್ ಡ್ರಾಪ್ ಆಗ್ತವೆ. ಎಲ್ಲ 1 ಆರ್ಡ್ರು 2 ಆರ್ಡ್ರ್ ಬರ್ಬೋದು ಅಷ್ಟೇ. ಎಷ್ಟು ಮಾಡಿದ್ದೀನಿ ಇಲ್ಲಿವರೆಗೂ ಅಂತ ತೋರಿಸ್ತೀನಿ ತಡೀರಿ. ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡೆ. ಜೊತೆಲಿ ಯಾವುದೋ 2 ಆರ್ಡ್ರಿಗೆ ಬೇರೆ ತಗ್ಲಾಕೊಂಬಿಟ್ಟು ಒಂದು ಮಾಲಾ ಫೇಶಿಯಾದಲ್ಲಿ ಅದು ಫುಲ್ ಡೀಟೇಲ್ಸಾಗಿ ಹೇಳ್ತೀನಿ. ಮಾಲಾ ಫೇಶಿಯಾದಲ್ಲಿ ಏನೇನೆಲ್ಲ ಆಗುತ್ತೆ ಏನಾಗುತ್ತೆ ಡೆಲಿವರಿ ಜಾಬಲ್ಲಿ ಮಾಡೋಕ್ಕಂತೂ ಆಗೋದಿಲ್ಲ. ಅಲ್ಲಿ ಮಾಲಾ ಫೇಶಿಯಾಲ್ದಲ್ಲಿ ಆರ್ಡ್ರ್ ಬಂದಂತೂ ಡೆಲಿವರಿ ಬಾಯ್ ಅವತ್ತು ಸಿಕ್ಕಾಪಟ್ಟೆ ಟೈಮ್ ವೇಸ್ಟು. ಇಲ್ಲ ಅಲ್ಲಿ ಮಾಲಾ ಫೇಶಿಯಾಗಿ ಹೋಗಿ ಪಿಕಪ್ ಮಾಡ್ಕೊಂಡು ತಗೊಂಬಾರ್ದು. ಅದ್ರ ಬಗ್ಗೆ ಒಂದು ಡೀಟೇಲ್ ವೀಡಿಯೋ ಮಾಡೋಣ ಅಂತಲೇ ಇದ್ದೀನಿ. ಅದಾದಮೇಲೆ ನಂದನ ಪ್ಯಾಲೇಸ್ ಹತ್ರ ಬಂದೆ. ಅಲ್ಲೊಂದು 15 ನಿಮಿಷ ಅವನೊಂದು 15 ನಿಮಿಷ ಆಡ್ ಮಾಡ್ದೆ. ಸೊ ರೆಡಿ ಕೊಟ್ಬಿಟ್ಟು ಆರ್ಡ್ರ್ಗಳು ಕೊಡಲ್ಲ ಅವನೊಂದು ಹತ್ರ, ಏನು ಮಾಡೋಕ್ಕಾಗಲ್ಲ. ನೋಡಿ ಟುಡೇ ಪ್ರೋಗ್ರೆಸ್ ಬಂದ್ಬಿಟ್ಟು 900 ರೂಪಾಯಿ ಮಾಡಿದ್ದೀನಿ. 900 ರೂಪಾಯಿ ಏನಾಗಿದೆ ಅಂತ ಅಂದರೆ ಇದರಲ್ಲಿ ಇನ್ಸೆಂಟಿವ್ ಕೂಡ ಇನ್ಕ್ಲೂಡ್ ಆಗಿದೆ. ಅದರಿಂದಾಗಿ 900 ರೂಪಾಯಿ ಆಗಿದೆ. ಬಟ್ 900 ರೂಪಾಯಿ ಆಗಿಲ್ಲ. ಅರ್ನಿಂಗ್ಸ್ ಓಪನ್ ಮಾಡ್ತೀನಿ. ನೋಡಿ ಅರ್ನಿಂಗ್ಸ್ ಆಗಿರೋದು ಬರೀ 525 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇನ್ಸೆಂಟಿವ್ ಆಲ್ರೆಡಿ ಬಂದುಬಿಟ್ಟಿದೆ 375 ರೂಪಾಯಿ. ಬಟ್ ಏನಪ್ಪ ಅಂತ ಅಂದರೆ ಲಾಗಿನ್ ಅವರ್ ಕೊಡಲೇಬೇಕು. ಲಾಗಿನ್ ಅವರ್ ಕೊಡಲಿಲ್ಲ ಅಂತ ಅಂದರೆ ಈ ಇನ್ಸೆಂಟಿವ್ ಬರೋಲ್ಲ. ಈಗ ಬಂದುಬಿಟ್ಟೈತೆ ತೋರಿಸೈತೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾವೇನಾದ್ರು ಹೋಗಿ ಆಫ್ಲೈನ್ಗೆ ಹೋಗಿ ಮನೆಗೆ ಏನಾದ್ರು ಹೊರಟಾದ್ರೆ 100% ನಮಗೆ ಇನ್ಸೆಂಟಿವ್ ಬರೋಲ್ಲ. ಲಾಗಿನ್ ಅವರ್ ನಾವು ಕಂಪಲ್ಸರಿ ಕೊಡಲೇಬೇಕು. ಆಮೇಲೆ ಎಷ್ಟು ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ ನೋಡಿ. 10 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ ಟೋಟಲಾಗಿ. 10 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ ಅಂತಂದರೆ ಇನ್ನೊಂದು 7 ಆರ್ಡರ್ ಕಂಪ್ಲೀಟ್ ಮಾಡಬೇಕು. ಆರಾಮಾಗಿ ಆಟ ಆಡ್ಕೊಂಡು 7 ಆರ್ಡರ್ ಕಂಪ್ಲೀಟ್ ಮಾಡ್ಬೋದು. ಸೊ ಇವಾಗ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ. ಈಗೇನು ತಿರ್ಗಾ ಮತ್ತೆ ಹೋಗಿ ಸೀದಾ ಆರ್ಡ್ರ್ ತಗೊಂಡು ಹೋಗಲ್ಲ. ಒಂದು ಅರ್ಧ ಗಂಟೆ ಇಲ್ಲೆಲ್ಲಾದರೂ ರೆಸ್ಟ್ ಮಾಡ್ತೀನಿ. ಎಲ್ಲರೂ ಒಂದು ಹತ್ರ ಆರಾಮಾಗಿ ರಿಲ್ಯಾಕ್ಸಾಗಿ ಕೂತ್ಕೊಳ್ತೀನಿ. ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಇವಾಗ ಝೋನ್ ಒಳಗೆ ಹೋಗ್ತೀನಿ. ಈಗ ಸದ್ಯದಲ್ಲಿ ಅಮೃತಹಳ್ಳಿಲಿದ್ದೀನಿ. ಅಮೃತಹಳ್ಳಿಲಿ ಆಲ್ಮೋಸ್ಟ್ ಅಲ್ಲಿ ಆರ್ಡರ್ ಬರೋಲ್ಲ. ಅದರಿಂದಾಗಿ ಇಲ್ಲೇ ಊಟ ಮಾಡೋಣ ಅಂತೇಳಿ ನಾನು ಇಲ್ಲೇ ನಿಲ್ಸಿದ್ದು. ಸೊ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಝೋನ್ ಒಳಗಡೆ ಹೋಗ್ಬಿಟ್ಟು ಝೋನ್ ಒಳಗಡೆ ನೆಕ್ಸ್ಟ್ ಇನ್ನೂ ಒಂದು 7 ಆರ್ಡರ್ ಮಾಡಬೇಕು. ಆ 7 ಆರ್ಡರ್ ಕಂಪ್ಲೀಟ್ ಮಾಡಿಬಿಟ್ಟು ಮನೆಗೆ ಹೋಗೋಣ. ಎಷ್ಟೊತ್ತಾಗುತ್ತೆ ಅಂತ ಹೇಳ್ತೀನಿ. 7 ಆರ್ಡರ್ ಕಂಪ್ಲೀಟ್ ಆಗ್ತಿದ್ದಂಗೆ ಅವಾಗ ಒಂದ್ಸಲಿ ನಿಮಗೆ ತೋರಿಸ್ತೀನಿ. ನೋಡಿ ಟೈಮ್ ಕರೆಕ್ಟಾಗಿ ಇವಾಗ 9:35 ಆಗಿದೆ. ಅಂದರೆ ಲಾಸ್ಟ್ನೇ ಆರ್ಡರ್ನ ನಾನು ಇವಾಗ ಡ್ರಾಪ್ ಮಾಡಿದ್ದೀನಿ. ಅಂದರೆ 9:35ಕ್ಕೆ ನಾನು ಇವಾಗ ಆಫ್ಲೈನ್ಗೆ ಹೋಗ್ಬೋದು. ಏನಕ್ಕೆ ಅಂತಂದರೆ 1 ಗಿಗ್ನ ಇನ್ಕಂಪ್ಲೀಟ್ ಮಾಡ್ಬೋದು. ಅದರಿಂದಾಗಿ 1 ಗಿಗ್ನ ಇನ್ಕಂಪ್ಲೀಟ್ ಮಾಡ್ತೀನಿ ನಾನು. ಮಾಡೋಣ ಅಂತಲೇ ಇದ್ದೆ, ಒಂದು 10 ಗಂಟೆವರೆಗೂ ಮಾಡೋಣ ಅಂತಿದ್ದೆ. ಬಟ್ ಇವ್ನು ಕೊಡ್ತಾರೆ ಆರ್ಡ್ರಿಗೆ ಬರೀ 30 ರೂಪಾಯಿ ಆರ್ಡ್ರ್ಗಳೇ ಕೊಡ್ತಾನೆ. ಇದು ಪೀಕ್ ಅವರದು ಕೂಡ ಬರೀ 30 ರೂಪಾಯಿ ಆರ್ಡ್ರ್ ಕೊಡ್ತಾ ಇರೋದ್ರಿಂದ ಬೇಜಾರಾಗೋಯ್ತು. ಅಂದ್ರೆ ಬ್ಯಾಕ್ ಟು ಬ್ಯಾಕು ಕೊಡ್ತಾ ಇರೋದು. ಸುಮ್ಮನೆ ಒಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡಾದ್ಮೇಲೆ 30 ರೂಪಾಯಿ ಆರ್ಡ್ರ್ ಕೊಡ್ತಾಯಿದ್ದಾನೆ. ಅದಕ್ಕೋಸ್ಕರ ಬೇಜಾರಾಗೋಯ್ತು. 9:35ಕ್ಕೆ ನಾನು ಇವಾಗ ಆಫ್ಲೈನ್ಗೆ ಹೋಗ್ತೀನಿ. ಫಸ್ಟು ನೋಡಿ ಇವಾಗ ಇನ್ಸೆಂಟಿವ್ ಕಂಪ್ಲೀಟ್ ಆಗಿಬಿಟ್ಟಿದೆ. ನೋಡಿ ಬ್ಯಾಕ್ ಫುಲ್ ಕಂಪ್ಲೀಟ್ ಆಗಿದೆ. ಇದು ಸ್ಕ್ರೀನ್ಶಾಟ್ ತಗೊಳೋದ ಅಂತ ಅನಿಸುತ್ತೆ. ಆರ್ಡ್ರ್ ಐತೆ ಅದಕ್ಕೋಸ್ಕರ ಇಲ್ಲ ತೊಗೊಂಬಿಡ್ತು. ಒಂದೊಂದು ಸಲ ತೊಗೊಳೋದ. ನೋಡಿ ಕಂಪ್ಲೀಟ್ ಆಗಿದೆ. ಇವಾಗ ಲಾಗಿನ್ ಅವರು ಕೂಡ ಕಂಪ್ಲೀಟ್ ಆಗಿದೆ. ಒಂದು ಇನ್ಕಂಪ್ಲೀಟ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಇವಾಗ 800 ರೂಪಾಯಿ ಇನ್ಸೆಂಟಿವ್ನ ಇವಾಗ ಕಂಪ್ಲೀಟ್ ಮಾಡಿದ್ದೀನಿ. ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ನೋಡಿ. ಸೊ ಇವಾಗ ಆಫ್ಲೈನ್ಗೆ ಹೋಗ್ಬೋಣ. ಫಸ್ಟು ಆರ್ಡರ್ ಡೆಲಿವರ್ ಕೊಡಬೇಕು. ಆರ್ಡರ್ ಡೆಲಿವರ್ ಕೊಟ್ಬಿಡ್ತೀನಿ. ಆರ್ಡರ್ ಡೆಲಿವರ್ ಕೊಟ್ಟು 5 ಸ್ಟಾರ್ ರೇಟಿಂಗ್ ಕೊಟ್ಟೆ ನಾನು. ಇವಾಗ ಎಷ್ಟು ರೂಪಾಯಿ ಕೊಟ್ಟ ನೋಡೋಣ. ಲಾಸ್ಟ್ನೇ ಆರ್ಡರಿಗೆ ನೋಡಿ 35 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ ಪೀಕ್ ಅವರಲ್ವ, ಅದರಿಂದಾಗಿ 35 ರೂಪಾಯಿ ಕೊಡ್ತಾವನೇ. ಇಲ್ಲ ಅಂತ ಅಂದಿರ ಬರೀ 20 ರೂಪಾಯಿ ಆರ್ಡ್ರುಗಳು ಇವೆಲ್ಲ. ಗೋಟು ಫೀಡ್ ಕೊಡ್ತೀನಿ. ಅರ್ನಿಂಗ್ಸ್ ಎಷ್ಟಾಯಿತು ಅಂತ ತೋರಿಸ್ಬಿಡ್ತೀನಿ. ತುಂಬ ಲ್ಯಾಕ್ ಮಾಡೋದು ಬೇಡ ವೀಡಿಯೋನ. ಪಾಕೆಟ್ ಬೇಡ, ಡೈರೆಕ್ಟ್ ಅರ್ನಿಂಗ್ಸ್ಗೆ ಹೋಗ್ತೀನಿ. ಸೊ ನೋಡಿ ಇವತ್ತಿನ ಅರ್ನಿಂಗ್ಸು ಎಷ್ಟಾಗಿದೆ ಅಂತ 1773 ರೂಪಾಯಿ ಆಗಿದೆ. ಆರ್ಡ್ರ್ ಅರ್ನಿಂಗ್ ಕಮ್ಮಿ ಆಗಿದೆ ನೋಡಿ. 1000 ರೂಪಾಯಿ ಕೂಡ ಆಗ್ತಾಯಿಲ್ಲ ಆರ್ಡ್ರ್ ಅರ್ನಿಂಗು. ಅಷ್ಟಾಗಿ ಆರ್ಡ್ರ್ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳೇ ಬರ್ತಾಯಿಲ್ಲ. 22 ಆರ್ಡ್ರ್ ಮಾಡಿದ್ದೀನಿ. ಲಾಗಿನ್ ಅವರು ಅಂದರೆ ಆರ್ಡರ್ ಆನ್ ಟೈಮ್ ತೋರಿಸ್ತಾಯಿದೆ. ಬಟ್ ಲಾಗಿನ್ ಅವರ್ ನಾನು 12 ಅವರ್ ಲಾಗಿನ್ ಇದ್ದೀನಿ. ಏನಕ್ಕೆ ಅಂತಂದರೆ ಬೆಳಗ್ಗೆ 1/4 ಗಂಟೆ ಬೇಗ ಲಾಗಿನ್ ಹೋಗಿದೆ. ಇವಾಗ 1/4 ಗಂಟೆ ಬೇಗ ಆಫ್ಲೈನ್ಗೆ ಹೋಗಿನಿ ಅಷ್ಟೇ. ಅದಕ್ಕೋಸ್ಕರ ಲಾಗಿನ್ ಇವಾಗ ನನಗೆ ಕರೆಕ್ಟಾಗಿ 12 ಅವರೇ ಲಾಗಿನ್ ಇದ್ದೀನಿ. ಕಿಲೋಮೀಟರ್ ನೋಡ್ಬೋಣ ಎಷ್ಟು ಹೊಡಿದೆ ಅಂತ ಗಾಡಿದು. ಸೊ ನೋಡಿ ಕಿಲೋಮೀಟರು ಅಷ್ಟೇ 120 ಕಿಲೋಮೀಟ್ರ್ ಓಡಿದೆ. 60 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತಂದ್ರೆ ನಮಗೆ 200 ರೂಪೀಸ್ ಪೆಟ್ರೋಲ್ ಆಗುತ್ತೆ. 200 ರೂಪೀಸ್ ಪೆಟ್ರೋಲಿಗೆ ತೆಗೆದ್ರೆ ನಮ್ಗೆ ಎಷ್ಟಾಗುತ್ತೆ ಸೇವಿಂಗ್ಸು?
ಅದೇ 1500 ಆಗ್ತಾಯಿದೆ. ಏನೋ ಅಷ್ಟಾಗಿ ಆ ಕಡೆ ಜಾಸ್ತಿನೂ ಆಗ್ತಾಯಿಲ್ಲ, ಈ ಕಡೆ ಕಮ್ಮಿನೂ ಆಗ್ತಾಯಿಲ್ಲ. ಮತ್ತು ಇಷ್ಟು ದಿನ ಡ್ಯೂಟಿ ಮಾಡಿಲ್ಲ, 1.5 ತಿಂಗಳಾಗಿತ್ತು ಅದೇ ಡ್ಯೂಟಿ ಮಾಡಿ. ಅದಕ್ಕೋಸ್ಕರ ಒಂದು ಒಳ್ಳೆ ಇನ್ಸೆಂಟಿವ್ ಕೊಟ್ಟಿದ್ದ, 800 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದ. ಬೇರೆ ಎಲ್ಲರಿಗೂ ಕೂಡ ಅಷ್ಟೇ 14 ಗಿಗ್ಗು ಮತ್ತು 27 ಆರ್ಡರೇ ಟಾರ್ಗೆಟ್ ಇರೋದು. ಬಟ್ ಅಷ್ಟು ಮಾಡಬೇಕು ಅಂತಂದರೆ ಬೆಳಗ್ಗೆ 8 ಗಂಟೆಗೆ ಬಂದು ನೈಟ್ 12 ಗಂಟೆ 10 ಗಂಟೆ ಆಗುತ್ತೆ. ಸೊ ಅದನ್ನು ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ಅಂತಂದರೆ ನಾಳೆ ಚೇಂಜ್ ಆಗುತ್ತೆ. ನಾನು ಡ್ಯೂಟಿ ಮಾಡ್ತಿದ್ದಕ್ಕೆ ಮಾತ್ರ ಈ ಥರ ಕೊಟ್ಟಿದ್ದಾರೆ, ಎಲ್ಲರಿಗೂ ಇದೇ ಥರ ಕೊಡ್ತಾರೆ ಅಂತ 100% ಅನ್ಕೊಂಬೇಡ್ರಿ. ನಾನೇ ಓಪನಾಗಿ ಹೇಳ್ತಾ ಇದ್ದೀನಿ, ನೀವು ಬೈಕೊಂಡ್ರಿ ಎಲ್ಲರಿಗೂ ಈ ಥರ ಕೊಡೋಲ್ಲ. ನೋಡಿ 8 ಗಿಗ್ಗು 17 ಆರ್ಡ್ರು ಯಾರಿಗೂ ಕೂಡ ಆಲ್ಮೋಸ್ಟ್ ಕೊಡ್ತಿಲ್ಲ. ನನಗೆ ಆಲ್ಮೋಸ್ಟ್ ಸಿಕ್ತವ್ರು ಝೊಮ್ಯಾಟೋದವ್ರನ್ನೆಲ್ಲ ಕೇಳಿದ್ದೀನಿ ಎಷ್ಟಿದೆ ಆರ್ಡ್ರು ಅಂತ ಕೇಳಿದ್ದವ್ರು ಎಲ್ಲರೂ ಕೂಡ ಆಲ್ಮೋಸ್ಟ್ 14 ಆರ್ಡ್ರು ಮತ್ತು 14 ಗಿಗ್ಗು 27 ಆರ್ಡ್ರನ್ನೇ ಅವ್ರು ಹೇಳಿರೋದು. ಸೊ ಅದರಿಂದಾಗಿ ಜಾಸ್ತಿ ಇರುತ್ತೆ. ಇವತ್ತೊಂದಿನ ನನಗೆ ಮಾತ್ರ ಆಫರ್ ಕೊಟ್ಟಿದ್ದಾನೆ ಅಷ್ಟೇ. ಸೊ ಈ ಥರ ಆಫರ್ ಕೊಟ್ಟು ಕೂಡ ಅರ್ನಿಂಗ್ಸು ಸ್ವಲ್ಪ ಕಮ್ಮಿನೇ ಆಗ್ತಾಯಿದೆ. ಈಗ ಬೇರೆ ದಿನಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಅವಾಗ ರೆಗ್ಯುಲರ್ ದಿನದಲ್ಲೇ ನಾವು ಏನಿಲ್ಲ ಅಂತಂದರೆ 2000 ರೂಪಾಯಿ ಮೇಲೆ ಮಾಡೇ ಮಾಡ್ತೇವೆ. ಬಟ್ ಇವಾಗ 2000 ಮಾಡೋದು ಸ್ವಲ್ಪ ಕಷ್ಟ ಆಗಿದೆ ನೋಡಿ. ಈ ಥರ ಆಫರ್ ಕೊಟ್ಟರು ಕಷ್ಟ ಆಗ್ತಾಯಿದೆ. 2000 ಮಾಡೋದು ಬರೀ 1700 ರೂಪಾಯಿ ಆಗಿದೆ. ಸೊ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ಬೈ ಗೈಸ್.